ಭಾರತದಿಂದ ವಿಶ್ವದವರೆಗೆ ಅಕ್ಕನ ಹೆಸರಿದ್ದರೂ ಸ್ವಂತ ಬಲದಿಂದ ನಗು ಹರಿಸಿದ ಶರಣ್ ಬೆಂಗಳೂರಿನಲ್ಲಿ ಕನಸಿನ ಮನೆ ಕಟ್ಟಿದ ಕಾಮಿಡಿ ಕಿಂಗ್ ಕಥೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಿತ್ರರಂಗದ ಒಬ್ಬ ವಿಭಿನ್ನ ಕಲಾವಿದನ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ಒಬ್ಬರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅವರ ಹಿಂದೆ ಯಾರಾದರೂ ಗಾಡ್ ಫಾದರ್ ಇರ್ತಾರೆ ಅಥವಾ ಅವರ ಕುಟುಂಬದ ಹಿನ್ನೆಲೆ ದೊಡ್ಡದಾಗಿರುತ್ತೆ ಎಂದು ನಾವು ಅಂದುಕೊಳ್ತೇವೆ. ಆದ್ರೆ ಯಾವುದೇ ಅಬ್ಬರವಿಲ್ಲದೆ ಬರೀ ತನ್ನ ನಗು ಮತ್ತು ಪ್ರತಿಭೆಯಿಂದ ಕನ್ನಡಿಗರ ಮನ ಗೆದ್ದಿರುವ ನಮ್ಮ ಹೆಮ್ಮೆಯ ನಟ ಶರಣ್. ಇವತ್ತು ಶರಣ್ ಅಂದ್ರೆ ಎಲ್ಲರಿಗೂ ಗೊತ್ತು, ಆದ್ರೆ ಅವರ ಈ ಯಶಸ್ಸಿನ ಹಿಂದೆ ದಶಕಗಳ ಕಾಲದ ಹೋರಾಟವಿದೆ. ಅಕ್ಕ ಶ್ರುತಿ ಅವರು ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿದ್ರು. ಅವರ ನೆರಳಿನಲ್ಲಿ ಬೆಳೆಯದೆ ತನ್ನದೇ ಆದ ದಾರಿಯನ್ನ ಕಂಡುಕೊಂಡ ಶರಣ್ ಅವರ ಜೀವನದ ಬಗ್ಗೆ ನಾವಿಂದು ತಿಳಿಯೋಣ. ಅಕ್ಕನ ಹೆಸರಿದ್ದರೂ ಸ್ವಾವಲಂಬಿಯಾದ ಶರಣ್. ನಮಗೆಲ್ಲ ತಿಳಿದಿರುವಂತೆ ಶರಣ್ ಅವರ ಅಕ್ಕ ಶ್ರುತಿ ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಟಿ. ಅವರು ನಾಯಕಿಯಾಗಿ ನೂರಾರು ಸಿನಿಮಾಗಳಲ್ಲಿ ಮಿಂಚಿದವರು. ಶರಣ್ ಅವರು ಮನಸ್ಸು ಮಾಡಿದರೆ ಅಕ್ಕನ ಪ್ರಭಾವ ಬಳಸಿ ಸುಲಭವಾಗಿ ನಾಯಕ ನಟನಾಗಿ ಎಂಟ್ರಿ ಕೊಡಬಹುದಿತ್ತು. ಆದ್ರೆ ಶರಣ್ ಹಾಗೆ ಮಾಡಲಿಲ್ಲ. ನನ್ನ ಹಾದಿ ನಾನೇ ನಿರ್ಮಿಸಿಕೊಳ್ಬೇಕು ಎಂಬ ಛಲ ಅವರಲ್ಲಿತ್ತು. ಆರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಕಾಮಿಡಿ ರೋಲ್ ಸಿಕ್ಕರೂ ಬೇಸರ ಮಾಡಿಕೊಳ್ಳದೆ ನಟಿಸ್ತಾ ಇದ್ರು. ನೂರಾರು ಸಿನಿಮಾಗಳಲ್ಲಿ ಸೈಡ್ ಆಕ್ಟರ್ ಆಗಿ, ಹೀರೋ ಪಕ್ಕದ ಗೆಳೆಯನಾಗಿ ನಟಿಸುತ್ತಾ ನಗು ಹರಿಸಿದ್ರು. ಜನರ ಮನಸ್ಸಿನಲ್ಲಿ ಈ ಹುಡುಗ ಚೆನ್ನಾಗಿ ಕಾಮಿಡಿ ಮಾಡ್ತಾನಲ್ಲಪ್ಪ ಅನ್ನೋ ಹೆಸರು ಬರಲು ಅವರಿಗೆ ಬಹಳ ವರ್ಷಗಳೇ ಬೇಕಾಯಿತು. ಹನಿ ಹನಿ ಕೂಡಿಸಿ ಹಳ್ಳ ಎಂಬಂತೆ ಬೆಂಗಳೂರಿನಲ್ಲಿ ಕನಸಿನ ಮನೆ. ಸಿನಿಮಾ ರಂಗದಲ್ಲಿ ಸಂಭಾವನೆ ಅಂದ ತಕ್ಷಣ ನಾವು ಕೋಟಿ ಕೋಟಿ ಎಂದು ಲೆಕ್ಕ ಹಾಕ್ತೇವೆ. ಆದ್ರೆ ಸಣ್ಣ ಪುಟ್ಟ ಪಾತ್ರ ಮಾಡುವವರಿಗೆ ಸಿಗುವ ಸಂಭಾವನೆ ಬಹಳ ಕಡಿಮೆ ಇರುತ್ತೆ. ಶರಣ್ ಅವರು ತಮಗೆ ಸಿಗುತ್ತಿದ್ದ ಆ ಅಲ್ಪ ಸ್ವಲ್ಪ ಹಣವನ್ನೇ ಜಿತೇಂದ್ರಿಯವಾಗಿ ಉಳಿತಾಯ ಮಾಡಿದ್ರು. ಬೆಂಗಳೂರಿನಲ್ಲಿ ಒಂದು ಪುಟ್ಟ ಜಾಗ ಖರೀದಿ ಮಾಡಬೇಕು ಎಂಬುದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಕನಸು. ಶರಣ್ ಕೂಡ ಅದೇ ಹಾದಿಯಲ್ಲಿ ನಡೆದ್ರು. ಚಿತ್ರರಂಗಕ್ಕೆ ಬಂದು 10 ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಬಂದ ಹಣವನ್ನ ಪೋಲು ಮಾಡದೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಜಾಗವನ್ನ ಖರೀದಿ ಮಾಡಿದ್ರು. ಇವತ್ತು ಅವರು ಆ ಜಾಗದಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅಚ್ಚುಕಟ್ಟಾದ ಮತ್ತು ಸುಂದರವಾದ ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಇದು ಕೇವಲ ಇಟ್ಟಿಗೆ ಮಣ್ಣಿನ ಮನೆಯಲ್ಲ, ಇದು ಅವರ 10 ವರ್ಷಗಳ ಬೆವರಿನ ಹನಿಗಳಿಂದ ಕಟ್ಟಿದ ಕನಸಿನ ಅರಮನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಹನಿ ಹನಿ ಕೂಡಿಸಿ ಮನೆ ಕಟ್ಟುತ್ತಾನೋ, ಶರಣ್ ಕೂಡ ಹಾಗೆಯೇ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ರ್ಯಾಂಬೋ ಮೂಲಕ ಬದಲಾದ ಹಣೆಬರಹ. ನಟ ಶರಣ್ ಅವರಿಗೆ ದೊಡ್ಡ ತಿರುವು ಕೊಟ್ಟಿದ್ದು ಅವರ 100ನೇ ಸಿನಿಮಾ ರ್ಯಾಂಬೋ. ಅಲ್ಲಿಯವರೆಗೂ ಕಾಮಿಡಿ ನಟನಾಗಿದ್ದ ಅವರು ತಾವೇ ರಿಸ್ಕ್ ತೆಗೆದುಕೊಂಡು ನಿರ್ಮಾಣ ಮಾಡಿದ ಈ ಸಿನಿಮಾ ದೊಡ್ಡ ಹಿಟ್ ಆಯ್ತು. ಅಲ್ಲಿಂದ ಶರಣ್ ಅವರು ಹೀರೋ ಆಗಿ ಸತತ ಯಶಸ್ಸನ್ನ ಕಂಡ್ರು. ಅಧ್ಯಕ್ಷ, ರಾಜರಾಜೇಂದ್ರ, ಜಯಲಲಿತಾ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ರು. ಇಷ್ಟೆಲ್ಲ ಆದ್ರೂ ಅವರಲ್ಲಿ ಅಹಂಕಾರ ಸುಳಿಯಲಿಲ್ಲ. ಇವತ್ತಿಗೂ ಅವರು ಅದೇ ಹಳೆಯ ಶರಣಾಗಿ ಉಳಿದಿದ್ದಾರೆ. ಕೋಟಿಗಟ್ಟಲೆ ಹಣವಿಲ್ಲದಿದ್ರೂ ನೆಮ್ಮದಿಯ ಶ್ರೀಮಂತಿಗೆ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಹಣದ ಹಿಂದೆ ಓಡ್ತಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಟಲೆ ಇರಬೇಕು, ದೊಡ್ಡ ದೊಡ್ಡ ಕಾರುಗಳಿರ್ಬೇಕು ಎಂದು ಜನ ಹಂಬಲಿಸ್ತಾರೆ. ಆದ್ರೆ ಶರಣ್ ಅವರ ವಿಚಾರದಲ್ಲಿ ಒಂದು ವಿಷಯ ಗಮನಿಸಬೇಕು. ಅವರ ಬಳಿ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಷ್ಟು ಹಣವಿಲ್ಲದಿರಬಹುದು, ಆದ್ರೆ ಅವರ ಹತ್ತಿರ ಇರುವುದು ನೆಮ್ಮದಿ. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂಬ ತೃಪ್ತಿ ಅವರಿಗಿದೆ. ತಮ್ಮ ಕುಟುಂಬದ ಜೊತೆ, ಅಕ್ಕನ ಜೊತೆ ಮತ್ತು ಮಡದಿ ಮಕ್ಕಳ ಜೊತೆ ಅವರು ನಡೆಸುತ್ತಿರುವ ಜೀವನವೇ ಒಂದು ಆಶ್ಚರ್ಯ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ನಿದ್ದೆ ಬರಲು ಬೇಕಾದದ್ದು ಕೋಟಿ ರೂಪಾಯಿಗಳಲ್ಲ, ಬದಲಾಗಿ ನಾವು ಪಟ್ಟ ಪ್ರಾಮಾಣಿಕ ಶ್ರಮ. ಶರಣ್ ಅವರು ಇದನ್ನು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಇಷ್ಟೊಂದು ಯಶಸ್ಸು ಸಿಕ್ಕರೂ ಅವರ ಸರಳತೆ ಎಲ್ಲರಿಗೂ ಮಾದರಿ. ಸಾಮಾನ್ಯ ವ್ಯಕ್ತಿಯಾಗಿ ನಮಗೆ ಶರಣ್ ಯಾಕೆ ಇಷ್ಟವಾಗ್ತಾರೆ ಅಂತ ನೋಡೋದಾದ್ರೆ, ಸರಳತೆ. ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನೆಲದ ಮೇಲೆ ನಿಲ್ಲುವ ಗುಣ. ಪರಿಶ್ರಮ. ಅಕ್ಕನ ಸಹಾಯ ಪಡೆಯದೆ ತನ್ನದೇ ಅಸ್ತಿತ್ವ ಕಂಡುಕೊಂಡಿದ್ದು. ಮಿತವ್ಯಯ. ಬಂದ ಹಣವನ್ನ ಸರಿಯಾಗಿ ಹೂಡಿಕೆ ಮಾಡಿ ಮನೆ ಕಟ್ಟಿದ್ದು. ಜೀವನ ಪ್ರೀತಿ. ಹಣಕ್ಕಿಂತ ನೆಮ್ಮದಿಯೇ ದೊಡ್ಡದು ಎಂದು ಬದುಕುತ್ತಿರುವುದು. ಕೊನೆಯ ಮಾತೇನ್ ಗೊತ್ತಾ ಸ್ನೇಹಿತರೆ, ನಟ ಶರಣ್ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ನಮ್ಮ ಹತ್ತಿರ ಗಾಡ್ ಫಾದರ್ ಇಲ್ಲ ಎಂದು ಕೊರಗುವ ಬದಲು ನಮ್ಮಲ್ಲಿರುವ ಪ್ರತಿಭೆಯನ್ನ ನಂಬಿ ಮುನ್ನುಗ್ಗಿದ್ರೆ ಯಶಸ್ಸು ಖಂಡಿತ ಸಿಗುತ್ತದೆ. ಬೆಂಗಳೂರಿನ ಅಂತಹ ನಗರದಲ್ಲಿ ತನ್ನದೇ ಆದ ಸ್ವಂತ ಮನೆ ಮಾಡಿಕೊಂಡು ಗೌರವಯುತವಾಗಿ ಬಾಳುತ್ತಿರುವ ಶರಣ್ ಅವರು ನಿಜವಾದ ಸೆಲ್ಫ್ ಮೇಡ್ ಸ್ಟಾರ್. ಕನ್ನಡಿಗರ ಅಚ್ಚುಮೆಚ್ಚಿನ ಕಾಮಿಡಿ ಕಿಂಗ್ ಶರಣ್ ಅವರ ಬದುಕು ಹೀಗೆಯೇ ಹಸನಾಗಿರಲಿ. ಅವರು ಇನ್ನಷ್ಟು ಅದ್ಭುತ ಸಿನಿಮಾಗಳ ಮೂಲಕ ನಮ್ಮನ್ನು ನಗಿಸುತ್ತಿರಲಿ ಎಂದು ಆಶಿಸೋಣ.